ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ನನ್ನ ಯೂಟ್ಯೂಬ್ ವಾಹಿನಿಯಾಗಿರುವ ರಾಶಿಫಲಲು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಧನುರಾಶಿಯವರ ಹಾಗೂ ಹೂವುಗಳು ಹಾಗೂ ಅವರ ಜೀವನ ಶೈಲಿಯ ಕುರಿತು ಕೆಲವೊಂದು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಅದಕ್ಕೆ ಕೆಲವೊಂದು ಪರಿಹಾರಗಳನ್ನು ಕೂಡ ಕಂಡುಕೊಳ್ಳೋಣ. ಬನ್ನಿ ವಿಡಿಯೋ ಒಳಗಡೆ ಮುಂದುವರಿಯೋಣ. ಧನುರಾಶಿಯವರ ಗುಣಗಳು ಹೇಗಿರುತ್ತವೆ? ಇವರ ಜೀವನ ರಹಸ್ಯಗಳು. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡೋದು ಧನುರಾಶಿಯವರ ಬಗ್ಗೆ. ಧನುರಾಶಿಯವರ ಜೀವನ ಹೇಗಿರುತ್ತದೆ? ಇವರ ಗುಣಗಳು ಏನು? ಇವರು ಎಲ್ಲಿ ಗೆಲ್ಲುತ್ತಾರೆ, ಎಲ್ಲಿ ಸೋಲುತ್ತಾರೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಯೋಣ. ಧನುರಾಶಿಯ ಚಿಹ್ನೆ ಬಾಣ ಹಾರಿಸುವ ವ್ಯಕ್ತಿ. ಇದು ಗುರಿ, ಧೈರ್ಯ ಮತ್ತು ಮುಂದೆ ಹೋಗುವ ಮನೋಭಾವವನ್ನು ಸೂಚಿಸುತ್ತದೆ. ಈ ರಾಶಿಯವರು ಯಾವಾಗಲೂ ಮುಂದೆ ಹೋಗಬೇಕು ಅಂತ ಯೋಚಿಸುತ್ತಾರೆ. ಧನುರಾಶಿಯವರು ತುಂಬಾ ನೇರವಾಗಿರುತ್ತಾರೆ. ಮನಸ್ಸಿನಲ್ಲಿ ಏನಿದೆ ಅದನ್ನೇ ಹೇಳುತ್ತಾರೆ. ಸುಳ್ಳು ಮಾತು ಇವರಿಗೆ ಇಷ್ಟವಿಲ್ಲ. ಇವರು ಸ್ವತಂತ್ರತೆಯನ್ನು ತುಂಬಾ ಪ್ರೀತಿಸುತ್ತಾರೆ. ಯಾರೂ ಇವರನ್ನು ಕಟ್ಟಿಹಾಕಲು ಸಾಧ್ಯವಿಲ್ಲ. ತಮ್ಮ ಜೀವನವನ್ನು ತಮ್ಮದೇ ರೀತಿಯಲ್ಲಿ ನಡೆಸುತ್ತಾರೆ. ಇವರು ತುಂಬಾ ಧೈರ್ಯಶಾಲಿಗಳು. ಎಷ್ಟು ಕಷ್ಟ ಬಂದರೂ ಹಿಂಜರಿಯೋದಿಲ್ಲ. ಎಂದಿಗೂ ಹೋರಾಟ ಮಾಡುತ್ತಾ ಮುಂದೆ ಹೋಗುತ್ತಾರೆ. ಧನುರಾಶಿಯವರು ಒಳ್ಳೆಯ ಹೃದಯದವರು. ಇವರು ಸಹಾಯ ಮಾಡುವ ಗುಣ ಹೊಂದಿರುತ್ತಾರೆ. ಯಾರಾದರೂ ಸಂಕಷ್ಟದಲ್ಲಿದ್ದರೆ ತಕ್ಷಣ ಸಹಾಯ ಮಾಡುತ್ತಾರೆ. ಇವರು ತುಂಬಾ ಆಶಾವಾದಿಗಳು. ಎಷ್ಟೇ ಕಷ್ಟ ಬಂದರೂ ಇದು ಹೋಗುತ್ತದೆ ಅನ್ನೋ ನಂಬಿಕೆ ಇರುತ್ತದೆ. ಇವರಿಗೆ ಕಲಿಯುವ ಆಸಕ್ತಿ ಹೆಚ್ಚು. ಹೊಸ ವಿಷಯಗಳನ್ನು ತಿಳಿಯಲು ಇಷ್ಟಪಡುತ್ತಾರೆ. ಕೆಲವೊಮ್ಮೆ ತುಂಬಾ ನೇರವಾಗಿ ಮಾತನಾಡುತ್ತಾರೆ. ಅದರ ಪರಿಣಾಮವಾಗಿ ಕೆಲವರಿಗೆ ನೋವಾಗಬಹುದು. ತುರ್ತು ನಿರ್ಧಾರ ತೆಗೆದುಕೊಳ್ಳುವ ಗುಣ ಇದೆ. ಆದ್ದರಿಂದ ತಪ್ಪುಗಳು ಆಗಬಹುದು. ಕೆಲವೊಮ್ಮೆ ಸಹನೆ ಕಡಿಮೆ ಇರುತ್ತದೆ. ಬೇಗ ಕೋಪ ಬರುತ್ತದೆ, ಬೇಗ ಹೋಗುತ್ತದೆ. ಧನುರಾಶಿಯವರು ಹಣ ಗಳಿಸುವಲ್ಲಿ ಚಾತುರ್ಯ ಹೊಂದಿರುತ್ತಾರೆ. ಇವರಿಗೆ ಅವಕಾಶ ಸಿಕ್ಕರೆ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಾರೆ. ವ್ಯಾಪಾರ, ಶಿಕ್ಷಣ, ಟ್ರಾವೆಲ್, ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ. ಆದರೆ ಹಣ ಉಳಿಸಿಕೊಳ್ಳೋದು ಸ್ವಲ್ಪ ಕಷ್ಟ ಆಗಬಹುದು. ಅನಾವಶ್ಯಕ ಖರ್ಚು ಮಾಡುವ ಗುಣ ಇದೆ. ಅದನ್ನು ಕಡಿಮೆ ಮಾಡಿದ್ರೆ ದೊಡ್ಡ ಶ್ರೀಮಂತರಾಗಬಹುದು. ಧನುರಾಶಿಯವರು ಪ್ರೀತಿಯಲ್ಲಿ ನಿಜವಾದವರು. ಒಮ್ಮೆ ಯಾರನ್ನಾದರೂ ಪ್ರೀತಿಸಿದರೆ ಹೃದಯಪೂರ್ವಕವಾಗಿ ಪ್ರೀತಿಸುತ್ತಾರೆ. ರಾಶಿಫಲಲು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ತಮ್ಮ ರಾಶಿಯ ಭವಿಷ್ಯ ತಿಳಿದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಹಣಕಾಸು, ಉದ್ಯೋಗ ಮತ್ತು ಜೀವನದ ಸಮಸ್ಯೆಗಳ ಬಗ್ಗೆ ಮುಂಚಿತ ಮಾಹಿತಿ ನೀಡಿ ನಷ್ಟ ತಪ್ಪಿಸಿಕೊಳ್ಳಲು ನೆರವಾಗುತ್ತದೆ. ಜೊತೆಗೆ ಮನಸ್ಸಿಗೆ ನೆಮ್ಮದಿ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಆದರೆ ಇವರಿಗೆ ಸ್ವಾತಂತ್ರ್ಯ ಬೇಕು. ತುಂಬಾ ಹಿಡಿತ ಇಟ್ಟರೆ ಇವರಿಗೆ ಇಷ್ಟವಾಗುವುದಿಲ್ಲ. ಸರಿಯಾದ ಸಂಗಾತಿ ಸಿಕ್ಕರೆ ಜೀವನ ತುಂಬಾ ಸುಂದರವಾಗುತ್ತದೆ. ಕುಟುಂಬವನ್ನು ಪ್ರೀತಿಸುವವರು. ತಾಯಿ ತಂದೆಗಳಿಗೆ ಗೌರವ ಕೊಡುತ್ತಾರೆ. ಕುಟುಂಬದಲ್ಲಿ ಸಂತೋಷ ಇರಬೇಕು ಅಂತ ಬಯಸುತ್ತಾರೆ. ಕೆಲವೊಮ್ಮೆ ಅವರ ನೇರ ಮಾತುಗಳಿಂದ ಸಣ್ಣ ಸಮಸ್ಯೆಗಳು ಆಗಬಹುದು. ಜೀವನದಲ್ಲಿ ಏನಾಗುತ್ತದೆ? ಧನುರಾಶಿಯವರ ಜೀವನದಲ್ಲಿ ಏರುಪೇರುಗಳು ಇರುತ್ತವೆ. ಒಂದು ಸಮಯದಲ್ಲಿ ಕಷ್ಟ, ಇನ್ನೊಂದು ಸಮಯದಲ್ಲಿ ದೊಡ್ಡ ಯಶಸ್ಸು. ಆದರೆ ಇವರು ಎಂದಿಗೂ ನಿಲ್ಲೋದಿಲ್ಲ. ಪ್ರತಿ ಸೋಲನ್ನು ಗೆಲುವಾಗಿ ಮಾಡುತ್ತಾರೆ. ಮನಸ್ಸು ಮತ್ತು ಯೋಚನೆ. ಇವರು ದೊಡ್ಡದಾಗಿ ಯೋಚಿಸುವವರು. ಸಣ್ಣ ವಿಷಯಗಳಿಗೆ ಅಷ್ಟು ಗಮನ ಕೊಡುವುದಿಲ್ಲ. ಜೀವನದಲ್ಲಿ ದೊಡ್ಡ ಗುರಿ ಇರುತ್ತದೆ. ಅದನ್ನು ಸಾಧಿಸಲು ಹಗಲು ರಾತ್ರಿ ಶ್ರಮಿಸುತ್ತಾರೆ. ಪ್ರತಿ ಗುರುವಾರ ಪೂಜೆ ಮಾಡುವುದು ಉತ್ತಮ. ಹಳದಿ ಬಣ್ಣ ಧರಿಸುವುದು ಶುಭ. ಗುರುದೇವನ ಆಶೀರ್ವಾದ ಪಡೆಯುವುದು ಉತ್ತಮ. ತುರ್ತು ನಿರ್ಧಾರ ತೆಗೆದುಕೊಳ್ಳುವುದನ್ನು ಕಡಿಮೆ ಮಾಡಿ. ಹಣವನ್ನು ಉಳಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ. ಧನುರಾಶಿಯವರೇ, ನೀವು ಬಲಿಷ್ಠರು, ಧೈರ್ಯಶಾಲಿಗಳು. ನಿಮ್ಮ ಜೀವನದಲ್ಲಿ ಯಶಸ್ಸು ಖಂಡಿತ ಬರುತ್ತದೆ. ಸ್ವಲ್ಪ ಸಹನೆ, ಸ್ವಲ್ಪ ನಿಯಂತ್ರಣ ಇಟ್ಟರೆ ನೀವು ದೊಡ್ಡ ಮಟ್ಟಕ್ಕೆ ಹೋಗಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇಕಾದರೆ ನಾನಿದನ್ನೇ ಇನ್ನೂ 15 ನಿಮಿಷ ಅಥವಾ 1,00,000 ಪದಗಳ ಸ್ಕ್ರಿಪ್ಟ್ ಆಗಿ ಇನ್ನೂ ದೊಡ್ಡದಾಗಿ ಮಾಡಿಕೊಡುತ್ತೇನೆ. ರಾಶಿಫಲಲು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ತಮ್ಮ ರಾಶಿಯ ಭವಿಷ್ಯ ತಿಳಿದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಹಣಕಾಸು, ಉದ್ಯೋಗ ಮತ್ತು ಜೀವನದ ಸಮಸ್ಯೆಗಳ ಬಗ್ಗೆ ಮುಂಚಿತ ಮಾಹಿತಿ ನೀಡಿ ನಷ್ಟ ತಪ್ಪಿಸಿಕೊಳ್ಳಲು ನೆರವಾಗುತ್ತದೆ. ಜೊತೆಗೆ ಮನಸ್ಸಿಗೆ ನೆಮ್ಮದಿ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ.